ಮೊದಲಿಗೆ ನಮಸ್ಕಾರ. ನಾನು ಡಾಕ್ಟರ್ ಆಶಾ ಅಂತ, ಸಿಂಧಿ ಕಾಲೇಜಿನ ಪ್ರಿನ್ಸಿಪಲ್. ಸೊ ಎಂದಿನಂತೆ ನಾವು ಈ ವರ್ಷ ಕ್ರೆಸೆಂಡೋ ವಿತ್ ದ ಥೀಮ್ ಕಲಾ ಸಂಗ್ರಾಮ್ ಅಂತ ಒಂದು ಮೆಗಾ ಇಂಟರ್ ಕಾಲೇಜಿಯೇಟ್ ಕಲ್ಚರಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ IT ಫೆಸ್ಟ್. ಸೊ ಇದು ಬಂದ್ಬಿಟ್ಟು ಸುಮಾರು ಈ ಒಂದು ಕಾರ್ಯಕ್ರಮದಲ್ಲಿ ಅಕ್ರಾಸ್ ಬ್ಯಾಂಗ್ಳೂರ್ ಸಿಟಿ 200 ಕಾಲೇಜಿಗೂ ಮೇಲ್ಪಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ. ಸುಮಾರು 1500 ವಿದ್ಯಾರ್ಥಿಗಳು, ಹೆಚ್ಚು ಮೇಲ್ಪಟ್ಟು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಸೊ ಹಲವಾರು ಸ್ಪರ್ಧೆಗಳಂದರೆ ಫ್ಯಾಷನ್ ಶೋ ಆಗಿರ್ಬೋದು, ಗ್ರೂಪ್ ಡ್ಯಾನ್ಸ್ ಆಗಿರ್ಬೋದು, ಮೆಹಂದಿ, ಟಗ್ ಆಫ್ ವಾರ್, ಟ್ರೆಷರ್ ಹಂಟ್, ಕುಕಿಂಗ್ ವಿತೌಟ್ ಫೈರ್, ರಾಮಾಯಣ ಮಹಾಭಾರತ ಕ್ವಿಜ್. ಸೊ ಹಲವಾರು ಸ್ಟೂಡೆಂಟ್ಸ್ಗೆ ಒಂದು ಹೋಲಿಸ್ಟಿಕ್ ಡೆವಲಪ್ಮೆಂಟ್, ಅಕಾಡೆಮಿಕ್ಸ್ ಇರ್ಬೋದು, ಕಲ್ಚರಲ್ಸ್ ಇರ್ಬೋದು, ಎಲ್ಲ ಥರದ ಒಂದು ಕಾಂಪಿಟೇಷನ್ಸ್ನ ನಾವೊಂದು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು 2 ದಿನದ ಕಾರ್ಯಕ್ರಮ. ಮೊದಲನೇ ದಿನ ಉದ್ಘಾಟನೆಗೆ ಶ್ರೀ ಅಮೋಘ ವರ್ಷ ಅವರು, ಪ್ರಖ್ಯಾತ ನಿರ್ದೇಶಕರು, ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದರು. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸ್ತಿದ್ದಾರೆ. ಇದು 20ನೇ ವರ್ಷ ಈ ಕಾರ್ಯಕ್ರಮ ನಡೀತಾ ಇರೋದು. ಈ ಒಂದು ಇಂಟರ್ ಕಾಲೇಜಿಯೇಟ್ ಫೆಸ್ಟ್ನಿಂದ ಮೊದಲಿಗೆ ಇಲ್ಲಿ ಏನೇ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಒಂದು ಯಾವ್ಯಾವ ಥರ ಕಾಂಪಿಟೇಷನ್ಸ್ನ ನಾವು ಫೈನಲೈಸ್ ಮಾಡಬೇಕು, ಯಾವ ಥರ ಕಾಂಪಿಟೇಷನ್ಸ್ ನಾವು ಐಡೆಂಟಿಫೈ ಮಾಡಿದ್ದೀವಿ, ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಆರ್ಗನೈಸ್ ಮಾಡೋದಕ್ಕೆ ಫಸ್ಟ್ ನಾವು ಪ್ರಯಾರಿಟಿ ಕೊಡೋದು, ಫಸ್ಟ್ ಅವಕಾಶ ಕೊಡೋದು ನಮ್ಮಲ್ಲಿ ಸ್ಟೂಡೆಂಟ್ ಗವರ್ನಿಂಗ್ ಕೌನ್ಸಿಲ್ ಅಂತ ಇದೆ. ಸೊ ಆ ಮಕ್ಕಳಿಗೆ ಇದನ್ನೆಲ್ಲ ನಾವು ಬಿಟ್ಟುಕೊಟ್ಟಿದ್ದೇವೆ. ಅಂದರೆ ಇದರಿಂದ ಮಕ್ಕಳು, ನಮ್ಮ ಸಿಂಧಿ ಕಾಲೇಜ್ ಮಕ್ಕಳು ಆರ್ಗನೈಸಿಂಗ್ ಸ್ಕಿಲ್ಸ್ ಒಂದು ಕಲಿತಾರೆ, ಲೀಡರ್ಶಿಪ್ ಸ್ಕಿಲ್ಸ್ ಕಲಿತಾರೆ, ಟ್ಯಾಲೆಂಟು, ಟೀಮ್ ವರ್ಕು. ಸೊ ಅಫ್ಕೋರ್ಸ್ ಟೀಚರ್ಸ್ ಇರ್ತಾರೆ ಹಿಂದೆ, ಬಟ್ ಎಲ್ಲವೂ ಸಹ ನಮ್ಮ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿ ಮತ್ತು ನಡೆಸ್ಕೊಂಡು ಬರ್ತಾರೆ. ಮೇಯ್ನ್ ಅಟ್ರಾಕ್ಷನ್ ಏನಂದರೆ, ಒಂದು ಈವೆಂಟಲ್ಲಿ ಸುಮಾರು 2 ಲಕ್ಷದ ಒಂದು ನಗದು ಬಹುಮಾನ ನಾವು ಕೊಡ್ತಾ ಇದ್ದೇವೆ ಮಕ್ಕಳಿಗೆ, ವಿಜೇತರಿಗೆ. ಇನ್ನೊಂದ್ಸತಿ ಹೇಳ್ತೀನಿ, ಈ ಒಂದು ಈವೆಂಟಿನ ಮೇನ್ ಅಟ್ರಾಕ್ಷನ್ ಏನಂದರೆ, ಸುಮಾರು 2 ಲಕ್ಷದಷ್ಟು ನಗದು ಬಹುಮಾನ ನಾವು ವಿಜೇತರಿಗೆ ಕೊಡ್ತಿದ್ದೇವೆ. ಸೊ ಫಸ್ಟ್ ಆಫ್ ಆಲ್, ನಮಸ್ಕಾರ ಟು ಆಲ್ ದಿ ಆಡಿಯನ್ಸ್. ಮೈ ಸೆಲ್ಫ್ ಡಾಕ್ಟರ್ ಆಶಾ, the principal of this esteemed institution. So every year we organize this mega intercollegiate fest Crescendo, and this year's the theme is Kala Sangram, which means the battle of art. So in this competition, I mean it's a part of both cultural management and IT related competitions we have organized. So approximately, I mean, as in the previous years, this year also more than 200 colleges have participated in this event. So with 1500 students being a part of this mega gala event. It's our annual mega intercollegiate fest. So from past 20 years we are organizing this Crescendo. So I can say Crescendo is one of the most popular fest in Bangalore city. See, one thing is this fest provides a platform for all the participants to unleash their talents. Hi, this is Harsh and I'm representing Ramaya College of Arts, Science and Commerce, Madikere. So I'm really thrilled to be here and take part in the fashion show. We have registered for the fashion show. I'm really excited about the open theme that they have given to showcase the talents that we have in our college to represent. And I really like the Sindhi college because my mother also works here. That's the plus point. And I like the environment also. So I'm really excited for the rest of the show. ನನ್ನ ಹೆಸರು ಲಾಲಿತ್ಯ ಅಂತ, ಸೆಕೆಂಡ್ ಇಯರ್ BCA ಸ್ಟೂಡೆಂಟ್ ನಾನು. ಬೇಸಿಕಲಿ ಫಸ್ಟ್ ಟೈಮ್ ನಾನು ಈ ಕಾಲೇಜಿಗೆ ಬಂದಾಗ ಜನ ತುಂಬ ಚೆನ್ನಾಗಿರೋ ಪ್ರತಿಕ್ರಿಯೆ ಕೊಟ್ಟರು. ಸೊ ಐ ವಾಸ್ ಅಮೇಜ್ಡ್ ಲಿಸ್ನಿಂಗ್ ಅಬೌಟ್ ದಿಸ್ ಕಾಲೇಜ್. ಸೊ ಐ ಕೇಮ್ ಫಾರ್ವರ್ಡ್. Though I got a normal range of grades itself, but here the best thing is teachers are very supportive, and the best part of the college is Crescendo, of course. Crescendo, each year there will be different themes going on. So last year it was Imagika, and this year it is Kala Sangram, where all the cultures are mixed together. And since it was a 2 days event, one day yesterday it was corporate event, and today it's the main theme of the event, that is Kala Sangram. So it's been a phenomenal experience. Me being a volunteer, I've been enjoyed throughout. The college has been providing me from education and cultural support. Everything have been provided here. And then one thing, the best part about Kala Sangram is we get to know more about each and every traditions and cultures. And one thing is, it helped me in building up my leadership qualities. That helped me probably. That will help me more in my future too. And the college also provides a certificate telling that we have volunteered for the Kala Sangram.
and then that will be a main part for our resume that will help us forever in future. So I feel privileged to work for this college and for the Crescendo being a volunteer. Thank you. ದೇವರಾಜ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಗ್ರಂಥಪಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಆ್ಯಂಡ್ ಕಲ್ಚರಲ್ ಕನ್ವೀನರ್ ಕೂಡ. ಈ ಕ್ರಿಸೆಂಡೋ ಅನ್ನೋದನ್ನು ನಾವು ಲಾಸ್ಟ್ ಇಯರು ಒಂದೊಂದು ಕಾನ್ಸೆಪ್ಟ್ ಮಾಡ್ಕೊಂಡು ಬರ್ತೀವಿ. ಈ ಇಯರ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಕಲಾ ಸಂಗ್ರಾಮ್ ಅಂತ ಹೇಳ್ಬಿಟ್ಟು, ಇದರಿಂದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಇದರಲ್ಲಿ ಬಂದು ಡ್ಯಾನ್ಸು, ಡ್ರಾಯಿಂಗು, ಸಿಂಗಿಂಗು ಆ ಥರ ಎಲ್ಲ ಇರುತ್ತೆ. ಎಲ್ಲದಕ್ಕೂ ಈಗ ಇದು ಏನಕ್ಕೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಓವರಾಲ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್ಗೋಸ್ಕರ ಇದನ್ನೆಲ್ಲ ಕಂಡಕ್ಟ್ ಮಾಡ್ತಾ ಇರೋದು ನಾವು. ಆ್ಯಕ್ಚುಲಿ ಎವ್ರಿ ಇಯರು ಉತ್ತಮವಾಗಿ ಎಲ್ಲರೂ ಬಂದು ಭಾಗವಹಿಸ್ತಾರೆ. ಆ್ಯಕ್ಚುಲಿ ಈ ವರ್ಷವೂ ಉತ್ತಮವಾಗಿ ಭಾಗವಹಿಸಿದ್ದಾರೆ. ಇದು ಮೋರ್ ದೆನ್ 70 ಕಾಲೇಜಸ್ಸನ್ನು ಬಂದು ಈ ಸತಿ ಇನ್ ಆ್ಯಂಡ್ ಅರೌಂಡ್ ಕಾಲೇಜ್ ಆಫ್ ಬ್ಯಾಂಗ್ಳೂರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 70 ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸರ್, ನಾನು ಸ್ಪೋರ್ಟ್ಸ್ ಡೈರೆಕ್ಟರು, ಸ್ಪೋರ್ಟ್ಸ್ ಮತ್ತು NCC ಆಫೀಸರು. ಇದೊಂದು ಗುಡ್ ಆಪರ್ಚುನಿಟಿ ಹುಡುಗರಿಗೆ. ಎಲ್ಲ ಕಡೆ ಏನು ಮಾಡ್ತಾರೆ ಅಂದರೆ ಹೋಗ್ತಾರೆ, ಯಾವುದೋ ಒಂದು ಗೇಮ್ ಆಡ್ಕೊಂಬರ್ತಾರೆ, ಇಲ್ಲ ಒಂದು ಕಲ್ಚರಲ್ ಆಡ್ಕೊಂಬರ್ತಾರೆ. ಬಟ್ ನಮ್ಮ ಕಾಲೇಜಲ್ಲಿ ಕಲ್ಚರಲು ಪ್ಲಸ್ ಸ್ಪೋರ್ಟ್ಸ್ ಎರಡನ್ನೂ ಕಂಡಕ್ಟ್ ಮಾಡಿದ್ದೀವಿ. ತುಂಬ ಖುಷಿ ಆಗುತ್ತೆ. ಮಕ್ಕಳು ಈ ಥರ ಅವರು ಆ ಟ್ಯಾಲೆಂಟ್ನ ಎಕ್ಸಿಬಿಷನ್ ಮಾಡೋದಕ್ಕೆ ಇದೊಂದು ಆಪರ್ಚುನಿಟಿ. ಹಾಗಾಗಿ ನನಗೂ ಖುಷಿ ಆಗುತ್ತೆ. ನಾನು ಟ್ರೆಸರೆಂಟಲ್ಲಿ ಮತ್ತು ಇದು ಟಗಫರಲ್ಲಿ ಇನ್ವಾಲ್ವ್ಮೆಂಟ್. ಸಿಂಧಿ ಕಾಲೇಜಿನ ಒಂದು ಸಾಂಸ್ಕೃತಿಕ ಸಂಕೇತ ಅಂತ ನಾನು ಭಾವಿಸ್ತೀನಿ. ಏಕೆಂದರೆ ಸಿಂಧಿ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಮತ್ತು ಕ್ರೀಡಾತ್ಮಕ ವಿಷಯಗಳಿಗೆ ಬಹಳ ಒತ್ತು ಕೊಡುವಂಥ ಒಂದು ಕಾಲೇಜ್ ಇದು. ಅದರಲ್ಲಿ ಈ ಫೆಸ್ಟು ಭಾಳ ದೊಡ್ಡ ಒಂದು ಹೆರಿಟೇಜೇ ಆಗ್ಬಿಟ್ಟಿದೆ ನಮಗೆ. ಹೆಬ್ಬಾಳದಲ್ಲಿ, ಅದು ಬೆಂಗಳೂರು ಸಿಟಿ ಸೆಂಟ್ರಲ್ಲಿ ಈ ರೀತಿಯಾದಂಥ ದೊಡ್ಡ ಫೆಸ್ಟು, ಇಷ್ಟು ದೊಡ್ಡ ಲೆವೆಲ್ಗೆ ಪಾರ್ಟಿಸಿಪೇಷನ್ನು ಮಾಡುವಂಥ ಕಾಲೇಜ್ಗಳಲ್ಲಿ ಸಿಂಧಿ ಕಾಲೇಜ್ ಭಾಳ ಪ್ರಮುಖವಾಗಿರುವಂಥದ್ದು ಅನ್ನೋದು ತುಂಬ ಮೆಚ್ಚಬೇಕಾಗಿರೋ ವಿಷಯ, ಹೆಮ್ಮೆ ಪಡಬೇಕಾಗಿರುವಂಥ ವಿಷಯ ನಮಗೆ. ಸೊ ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳು ಎಲ್ಲ ಈವೆಂಟಲ್ಲೂ ನೋಡಿದ್ರೆ ನಮಗೆ ಭಾಳ ರೋಮಾಂಚನ ಆಗುತ್ತೆ. ಪ್ಲಸ್ ಇಟ್ಸ್ ಆನ್ ಓವರ್ವೆಲ್ಮಿಂಗ್ ಥಿಂಗ್ ದಟ್ ಇಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಸುತ್ತಲ್ಲ. ನಮಗೆಲ್ಲೋ ಒಂದು ಕಡೆ ಇಷ್ಟು ಆರ್ಗನೈಸ್ ಮಾಡಬೇಕಾದ್ರೆ ಇನ್ನೂ ದೊಡ್ಡ ದೊಡ್ಡ ಚಾಲೆಂಜ್ಗಳನ್ನು ನಾವು ತೊಗೊಂಡು ಇನ್ನೂ ದೊಡ್ಡ ಲೆವೆಲಲ್ಲಿ ಇದನ್ನು ಮಾಡಬೇಕು ಅನ್ನುವಂಥ ಒಂದು ಒಪಿನಿಯನ್ ಬರುತ್ತೆ. ಸೊ ಇನ್ನು ಮುಂದೆ ಇದನ್ನು ಹೀಗೆ ತೊಗೊಂಡೋಗೋದಕ್ಕೆ ನಾವು ಕೂಡ ಇಚ್ಛೆ ಪಡ್ತೀವಿ.